ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ರ್ಯಾಂಡಮ್ ವ್ಲಾಗ್ ಮಾಡೋದ ಅಂತ, ಇವತ್ತು ಟೊಮೊಟೊ ಗೊಜ್ಜಿನ ರೆಸಿಪಿ ತೋರಿಸೋದ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀವಿ. ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚಿಟಿಕೆ ಅರಿಶಿನ ಪುಡಿ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈಗ ಕಟ್ ಮಾಡಿರೋ ಎಲ್ಲ ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಟೊಮೊಟೊ ಎಲ್ಲ ಮಿಕ್ಸ್ ಆಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ. ಇದು ಸ್ವಲ್ಪ ಕಲರ್ ಬರೋದಕ್ಕೆ ಮತ್ತು ಟೇಸ್ಟ್ ಕೂಡ ಕೊಡುತ್ತೆ, ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾ ಇದ್ದೀವಿ. ಚೂರು ಸಾಂಬಾರು ಪೌಡರ್, ಅದೇ ಮಾಮೂಲಿ ಮನೇಲಿ ಏನು ಮಾಡ್ಕೊಂಡಿರ್ತೀರ ಸಾಂಬಾರು ಪೌಡರ್ನ ಹಾಕಿ ನೀಟಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಹೇಗೆ ಎಲ್ಲ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಂಡಿದೆ. ಈಗ ಚೆನ್ನಾಗಿ ಟೊಮೊಟೊನ ಬೇಯಿಸೋಣ. ಟೊಮೊಟೊ ಗೊಜ್ಜು ರೆಡಿ ಆಗೋಕ್ಕೆ ಇದು ಸಿಂಪಲ್ ರೆಸಿಪಿ, ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ. ಬೆಂದಿದ್ದೆಲ್ಲ ಒಂದು ಹದಕ್ಕೆ ಬಂದಮೇಲೆ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀವಿ. ನಮ್ಗೆ ಇನ್ನೊಂಚೂರು ಬೇಕಿತ್ತು, ಅದಕ್ಕೆ ಚೂರು ನೀರು ಹಾಕ್ಕೊಂಡ್ವಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ತೊಗೊಂಡು ನೀವು ನೀರು ಆ್ಯಡ್ ಮಾಡಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಗೊಜ್ಜು ಚೆನ್ನಾಗಿ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಕೊನೆಯಲ್ಲಿ ಹಾಕ್ಕೊಂಡಿದ್ವಿ ಉಪ್ಪನ್ನ, ಸೊ ಮರ್ತ್ಕೊಂಡ್ಬೇಡಿ ಯಾರೂ ಉಪ್ಪು ಹಾಕೋದಕ್ಕೆ. ಉಪ್ಪು ಹಾಕ್ಕೊಂಡು ನೀಟಾಗಿ ಹದವಾಗಿ ಮಿಕ್ಸ್ ಮಾಡೋಣ. ಟೊಮೊಟೊ ಗೊಜ್ಜಿಗೆ ಚಪಾತಿ ಇರಲಿ ಅಂತ, ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಇರಲಿ ಅಂತ ಅಂದ್ಕೊಂಡು ಚಪಾತಿ ಮಾಡಿದ್ರು ಮನೇಲಿ. ಅದನ್ನು ಲಟ್ಟಿಸ್ತಾ ಇದ್ದೀನಿ. ನನ್ನ ಮಗನ ಕಾಲು ಕೂಡ ಕಾಣಿಸ್ತಾ ಇದೆ. ಅವನು ನನ್ನ ಜೊತೆಲೇ ಇರಬೇಕು ಅಂತ ಕೂತಿದ್ದಾಗಲಿ ಅವನು ಪಕ್ಕದ ಕೂರಿಸ್ಕೊಂಡು ಚಪಾತಿ ಮಾಡೋದನ್ನ ಒಂದು ವೀಡಿಯೋ ಮಾಡ್ಕೊ. ಮತ್ತು ಹೇಗೆ ಬಂದಿದೆ ಒಂದು ಪರ್ಫೆಕ್ಟಾಗಿರೋ ರೌಂಡ್ ಚಪಾತಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಂಜೆನೇ ಹಬ್ಬ ಇತ್ತು ಹೊಸಳ್ಳಿಲಿ. ಸೊ ಮನೇಲಿ ಪಾಪು ಇದೆ ಅಂತ ನಾವು ಕೂಡ ತಂಬಿಟ್ಟು ಆರತಿ ಮಾಡ್ಕೊಂಡು ಕೊಟ್ವಿ ಮಾರಮ್ಮನ ದೇವಸ್ಥಾನಕ್ಕೆ. ಅಲ್ಲೇ ಹೊಸಳ್ಳಿಲಿತ್ತು. ಸೊ ಆ ಬಸವನೆಲ್ಲ ಕರೆಸಿದ್ರು. ಫುಲ್ ಗ್ರ್ಯಾಂಡಾಗಿ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ಎಲ್ಲ ಚೆನ್ನಾಗಿತ್ತು. ಹಬ್ಬ ಎಲ್ಲ ಚೆನ್ನಾಗಾಯಿತು. ವೀಡಿಯೋ ಲೇಟಾಗಿ ಬರ್ತಾಯಿದೆ. ಬ್ಲಾಗು ಚೂರು ಲೇಟ್ ಆಯಿತು ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ. ಇವರು ನನ್ನ ಹಸ್ಬೆಂಡ್ ಎಲ್ರಿಗೂ ಗೊತ್ತಿರಲಿಲ್ಲ, ಆಲ್ಮೋಸ್ಟ್ ಯಾರಿಗೂ.
ಸೊ ತೋರಿಸ್ತಿದ್ದೀನಿ, ನನ್ನ ಹಸ್ಬೆಂಡ್ ಸುರೇಶ್ ಅಂತ. ಕಾಲೇಜಲ್ಲಿ ಫೇರ್ವೆಲ್ ಪ್ರಿಪ್ರೇಷನ್ ನಡೀತಾ ಇತ್ತು. ಸೊ ನಾವು ಏನಾದರೂ ತೊಗೊಳ್ಳೋಣ ನಮಗೆ ಅಂತ ಹೊರಟ್ವಿ. ಝೂಡಿಯೋಗೆ ಬಂದ್ವಿ. ಫಸ್ಟು ಝೂಡಿಯೋದಲ್ಲಿ ನಮ್ಮ ಬಿಂದುಶ್ರೀ ಅವರು ತೊಗೊತಿದ್ದಾರೆ. ಏನು ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಸೊ ನಮಗೇನು ಅಂದರೆ ಚೆನ್ನಾಗಿದೆ, ಬಟ್ ಎಲ್ಲ ಜಾಸ್ತಿ ಕಾಸ್ಟ್ಲಿ. ನಮ್ಮ ಬಜೆಟ್ ಅಷ್ಟು ಇರಲಿಲ್ಲ ನೋಡಿ. ನಮ್ಮ ರಕ್ಷಿತಾ ಫುಲ್ ಕೈಯೆಲ್ಲ ತೊಗೊಂಡು ನೇಲ್ ಪಾಲಿಶ್ ಟ್ರೈ ಮೀ ಅಂತಿತ್ತು ಅಂತ ಎಲ್ಲನೂ ಟ್ರೈ ಮಾಡಿಕೊಂಡ್ರು ಹೊರ್ತು ಏನೂ ತೊಗೊಳ್ಳಿಲ್ಲ. 4 ಜನನೂ ಹೋದ್ವಿ, ಶೂಟ್ ಮಾಡಿದ್ವಿ, ಎಲ್ಲನೂ ಟ್ರೈ ಮಾಡ್ಕೊಂಡು ವಾಪಸ್ ಬಂದ್ವಿ ಝೂಡಿಯೋದಲ್ಲಿ. ಹಾಗೆ ನಡ್ಕೊಂಡು ಬರ್ಬೇಕಾದ್ರೆ ಹೋಟೆಲಲ್ಲಿ 149ಗೆ ಇತ್ತು ಕಾಂಬೋ. ಸೊ ಅಲ್ಲೊಂದು ಟ್ರೈ ಮಾಡ್ಕೊಳ್ಳೋಣ ಅಂತ 149ಗೆ ಬಿರಿಯಾನಿ ತೊಗೊಂಡ್ವಿ. ಪೀಸ್ ಎಲ್ಲ ಕೊಟ್ಟಿದ್ದರು ಚೆನ್ನಾಗಿ. 4 ಜನನೂ ಒಂದರಲ್ಲೇ ತಿಂದ್ಕೊಂಡು ನೆಕ್ಸ್ಟು ವಿಶಾಲ್ ಮಾರ್ಟಿಗೆ ಬಂದ್ವಿ. ವಿಶಾಲ್ ಮಾರ್ಟಲ್ಲಿ ಏನೋ ದೊಡ್ಡದಾಗಿ ತಗೊತೀವಿ ಅಂದ್ಕೊಂಡು ಬಂದು ಅಲ್ಲಿ ಏನೂ ತೊಗೊಳ್ದೆ ವಾಪಸ್ ಬಂದ್ವಿ. ಬರೀ ನೋಡ್ಕೊಂಡು ಬರೋದಕ್ಕೆ ಹೋಗಿದ್ವೇನೋ. ಇಲ್ಲ, ಆ್ಯಕ್ಚುಲಿ ಏನಾದ್ರು ತೊಗೊಳ್ಳೋಣ ಫೇರ್ವೆಲ್ಗೆ ಅಂತಲೇ ಹೋದ್ವಿ. ಬಟ್ ಅಷ್ಟೇನು ಇಷ್ಟ ಆಗಲಿಲ್ಲ ನಮಗೆ, ಏನು ಬೈ ಮಾಡೋಕ್ಕೆ ಅಂತ. ಅದಕ್ಕೆ ವಾಪಸ್ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರು ಮರ್ತ್ಕೋಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.